ಇದು ಬಂದು ಕೈಮಾ ಸರ್. ಕೈಮಾ ಮಟನ್ ಕೈಮಾ. ಕಾಳೆಲ್ಲ ಬಳಸದಂಗೆ ಇದ್ದೀರಾ? ಇಲ್ಲ ಸರ್, ಅದು ಚರ್ಬಿ. ಚರ್ಬಿನಾ? ಚರ್ಬಿ ಸರ್. ಅದಿದ್ರೆ ಚೆನ್ನಾಗಿರುತ್ತೆ ಅಂತ ಚರ್ಬಿ ಹಾಕಿದ್ವಿ. ಓಕೆ, ಸೂಪರ್. ಇದು ಬಂದು ಚಿಕನ್ ಚಾಪ್ಸು ಸರ್. ಚಿಕನ್ ಚಾಪ್ಸು. ಹಾಂ ಸರ್. ಹಸಿರು ಮಸಾಲೆ. ಹಾಂ ಸರ್, ಗ್ರೀನ್ ಮಸಾಲೆ. ಓಕೆ. ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ನಾವು ಯೂಸ್ ಮಾಡಲ್ಲ ಸರ್. ಇದು ಬೋಟಿ ಸರ್, ಇದೇ ಸ್ಪೆಷಲ್ ನಮ್ಮ ಹತ್ರ. ಬೋಟಿ ಗೊಜ್ಜು ಸರ್ ಇದು. ಓಕೆ. ಬೋಟಿನೇ ಸ್ಪೆಷಲ್. ಹಾಂ ಸರ್, ಇದಕ್ಕೆ ಇಡ್ಲಿ ಒಳ್ಳೆ ಕಾಂಬಿನೇಷನ್ ಸರ್. ಅಲ್ವಾ? ನೀರು ದೋಸೆನೂ ಇದೆ, ನೀರು ದೋಸೆ ಇರುತ್ತೆ. ಇದು ಬಂದು ಸರ್ ತಲೆ ಮಾಂಸ. ತಲೆ ಮಾಂಸನಾ? ತಲೆ ಮಾಂಸ ಸರ್. ಸೂಪರ್ ಸರ್. ಮಧ್ಯರಾತ್ರಿಗೆ ಬಂದರೆ ಇದೆಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್, ಇದೆಲ್ಲ ಸಿಗುತ್ತೆ. ಎಲ್ಲ ಐಟಮ್ ಸಿಗುತ್ತೆ ಸರ್, ಎಲ್ಲ ಬಿಸಿ ಐಟಮ್ ಸರ್ ನಮ್ಮ ಹತ್ರ. ಇದು ಬಂದು ಮಟನ್ ಚಾಪ್ಸ್. ಮಟನ್ ಚಾಪ್ಸ್? ಹಾಂ ಸರ್, ಒಳ್ಳೆ ನಾಟಿ ಮರಿನೇ ಸರ್ ಇದು. ಅಲ್ವಾ? ಓಕೆ. ಎಲ್ಲಿಂದ ಮರಿ ಓಡಿಸೋದು ನೀವು? ಸರ್ ಮರಿ ಓಡಿಸೋದು ನಾವೇ ಸೆಲೆಕ್ಷನ್ ಮಾಡಿ ಓಡಿಸೋದು ಸರ್. ಓಕೆ. ಅದು ಬಿಟ್ರೆ ಸರ್ ಇನ್ನೇನಿದೆ? ಇದು ಬಿಟ್ರೆ ನೀರು ದೋಸೆ ಇದೆ ಸರ್. ನೀರು ದೋಸೆ ಇದೆ. ನೀರು ದೋಸೆ ಸಿಗುತ್ತೆ. ಅದು ಬಿಟ್ರೆ ಇಡ್ಲಿ ಸಿಗುತ್ತೆ ಸರ್. ಇದು ಇಡ್ಲಿ ಸರ್, ತಟ್ಟೆ ಇಡ್ಲಿ ಸಿಗುತ್ತೆ. ತಟ್ಟೆ ಇಡ್ಲಿ ಸಿಗುತ್ತೆ. ಓಕೆ. ಮಟನ್ ಪಲಾವ್ ಸರ್. ಪಲಾವ್, ಮಟನ್ ಪಲಾವ್ ಇದೆ. ಹಾಂ ಸರ್, ಮಟನ್ ಪಲಾವ್ ಇದೆ. ಹಂಗೆ ತೋರಿಸಿ ಸರ್ ಒಂಚೂರು. ಮಟನ್ ಪಲಾವ್ ಹಂಗೆ ಸೌಟ್ ತುಂಬ ಐತಿ ಸರ್. ರೈಸು ಪೀಸು ಎರಡು ಸೇರಿಸಿ. ಓಕೆ. ಇವತ್ತು ಚಿಕನ್ ಪಲಾವ್ ಮಾಡಿದ್ದೀರಾ? ಇವತ್ತು ಚಿಕನ್ ಪಲಾವ್ ಮಧ್ಯಾಹ್ನ ಸಿಗುತ್ತೆ ಸರ್. ಮಧ್ಯಾಹ್ನ ಮೇಲೆ ಸಿಗುತ್ತೆ? ಮಧ್ಯಾಹ್ನ ಸಿಗುತ್ತೆ. ಮುದ್ದೆ ಚಿಕನ್ ಪಲಾವ್ ಎಲ್ಲ ಮಧ್ಯಾಹ್ನ ಸಿಗುತ್ತೆ. ಓಕೆ. ಮುದ್ದೆ ಎಲ್ಲ ಮಧ್ಯಾಹ್ನ ಸಿಗುತ್ತೆ ಸರ್. ಓಕೆ, ಸೂಪರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮೈಸೂರಲ್ಲಿ ಶಾಂತಲಾ ಟಾಕೀಸ್ ಬಸ್ ಸ್ಟ್ಯಾಂಡ್ ಇದೆಯಂತೆ. ಸೊ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಶ್ರೀ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್ ಅಂತ ಒಂದೊಳ್ಳೆ ನಾನ್ ವೆಜ್ ಅಡುಗೆಗಳು ಊಟ ಸಿಗುವಂಥ ಜಾಗ. ಸೊ ಇಲ್ಲಿನ ಸ್ಪೆಷಲ್ ಏನಂದರೆ ಟೈಮಿಂಗು ಬಸ್. ಸೊ ನಿಮಗೆ ಮಿಡ್ನೈಟು 3 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯಿಂದ ಮಾರನೇ ದಿವಸ ಸಂಜೆ 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ನಿಮಗೆ ನಾನ್ ವೆಜ್ ಊಟ ಸಿಗುತ್ತೆ. ನೀವು ಆಟೋ ಡ್ರೈವರ್ ಆಗಿರ್ಬೋದು ಅಥವಾ ನೈಟ್ ಡ್ಯೂಟಿ ಏನಾದ್ರು ಕೆಲಸ ಮಾಡ್ತಿದ್ರೆ, ಸೊ ನೈಟ್ ಹೊತ್ತು ಏನಾದರೂ ಒಂದೊಳ್ಳೆ ಊಟ ಮಾಡಬೇಕು ಅಂದರೆ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಮೈಸೂರಲ್ಲಿ ತೀರಾ ವಿರಳ ಅಂತಲೇ ಹೇಳ್ಬೋದು ಮಿಡ್ನೈಟಲ್ಲಿ ಹೋಟೆಲ್ ಓಪನ್ ಮಾಡುವಂಥದ್ದು. ಮತ್ತು ಇವ್ರದ್ದು ಇನ್ನೊಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ಇಲ್ಲಿಂದ ಜಸ್ಟ್ ಒಂದು 200 ಮೀಟರ್ಸ್ ಏನೋ ಆಗುತ್ತಂತೆ. ಇದೇ ರೋಡಲ್ಲೇ ರಾಜ್ಕುಮಾರ್ ಸ್ಟ್ಯಾಚು ಇದೆ. ರಾಜ್ಕುಮಾರ್ ಸ್ಟ್ಯಾಚು ಒಳಗಡೆ ಹೋದರೆ ಸೊ ಸೇಮ್ ಹೆಸರಲ್ಲೇ ಅಲ್ಲೂ ನಿಮಗೆ ಊಟ ಸಿಗುತ್ತೆ. ಬಟ್ ಅಲ್ಲಿ ಟೈಮಿಂಗ್ಸ್ ಏನು ಅಂದರೆ ನೈಟ್ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ನಿಮ್ಗೆ ಅಲ್ಲಿ ಊಟ ಸಿಗುತ್ತೆ. ಮಧ್ಯರಾತ್ರಿ ಆದಮೇಲೆ ಮಧ್ಯರಾತ್ರಿ 3 ಗಂಟೆಗೆ ಬಂದರೆ ಇಲ್ಲಿ ಊಟ ಸಿಗುತ್ತೆ. ಮಧ್ಯರಾತ್ರಿ 3 ಗಂಟೆವರೆಗೂ ಅಲ್ಲ, ಆದರೆ ಮಧ್ಯರಾತ್ರಿ 3 ಗಂಟೆ ಮೇಲೆ ನಿಮ್ಗೆ ಇಲ್ಲಿ ಊಟ ಸಿಗುತ್ತೆ. ಬೋಟಿ ಫೇಮಸ್ ಅಂತೆ. ಸೊ ಬೋಟಿ ತುಂಬ ಜನ ಇಷ್ಟಪಡ್ತಾರೆ. ಮತ್ತಿನ್ನು ಮಟನ್ ಪಲಾವ್ ಅಂತಾರೆ, ಮಟನ್ ಬಿರಿಯಾನಿ ಅನ್ನಲ್ಲ, ಮಟನ್ ಪಲಾವ್ ಸಿಗುತ್ತೆ. ಮಧ್ಯಾಹ್ನದ ಹೊತ್ತು ಮುದ್ದೆ ಊಟ ಸಿಗುತ್ತೆ. ಬೆಳಗ್ಗೆ ಹೊತ್ತು ನೀರು ದೋಸೆ ಪಲಾವು ಎಲ್ಲನೂ ಸಿಗುತ್ತೆ. ಸೊ ಎಲ್ಲನೂ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಅಡ್ರೆಸ್ ಎಲ್ಲಿ ಅಂದರೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಸೊ ಶಾಂತಲಾ ಸಿಗ್ನಲ್ ಹತ್ರ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಮತ್ತು ಎಮರಾಲ್ಡ್ ಇದೆ. ಎಮರಾಲ್ಡ್ ಅಪೋಸಿಟ್ ಎಲ್ಲ ಇದೆ. ಬನ್ನಿ, ಒಂದೊಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು ನಿಮಗೆ. ಇದೆ ಹಾಕೊಳ್ಳೋಣ. ನಿಮ್ಗೆ ಇಷ್ಟವಾದ ಹೋಟ್ಲ ಇದು? ಇಷ್ಟ, ಭಾರಿ ಇಷ್ಟ. ಯಾವಾಗಿಂದ? ಭಾಳ ವರ್ಷದಿಂದ. ನಂಗೆ 40 ವರ್ಷ. ಈಗ ನಂಗಿಲ್ಲ 60 ವರ್ಷ. ನಾಯಿತು ಬೆಟ್ಟಮಗಳಿದ್ದೆ. 25 ವರ್ಷದಿಂದ ಬಚ್ಚವರು ನನಗೆ ಬಾತ್ರೂಮ್ಗೆ ಅವರು. ಹೌದಾ? ಯಾವ್ದು ಇಷ್ಟ ಆಗುತ್ತೆ? ಎಲ್ಲ ಪ್ರತಿಯೊಂದು ಕೂಡ ನೋ ಕಮಿಟ್ ಪ್ರತಿಯೊಂದು ಕೂಡ ಯಾವುದು ಇಷ್ಟ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಇಷ್ಟ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಶರತ್ ಅಂತ. ಶರತ್ ಅವರು. ಸರ್ ಸ್ಟ್ರೀಟ್ ಫುಡ್ ನೇಮ್ ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮ ಹೋಟ್ಲ್ ಹೆಸರು ಬಂದು ಶ್ರೀ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್ ಅಂತ.
ಸರ್ ನಮ್ಮ ಹತ್ರ ಮಟನ್ ಪಲಾವ್, ಬೋಟಿ, ಕೈಮಾ, ಮಟನ್ ಚಾಪ್ಸ್, ತಲೆ ಮಾಂಸ, ನೀರು ದೋಸೆ, ಶಾವಿಗೆ, ಇಡ್ಲಿ ಎಲ್ಲ ಸಿಗುತ್ತೆ ಸರ್. ನಮ್ಮ ಹತ್ರ ಸ್ಪೆಷಲ್ ಬಂದು ಟೈಮಿಂಗ್ಗೆ ಸರ್. ಟೈಮಿಂಗ್ ಏನಂದರೆ ಇಲ್ಲಿ 3 ಗಂಟೆಯಿಂದ ಸಂಜೆ 4 ಗಂಟೆ ಗಂಟ ಸಿಗುತ್ತೆ ಸರ್. ಮಿಡ್ ನೈಟ್ 3 ಗಂಟೆಯಿಂದ ಸಂಜೆ 4 ಗಂಟೆ ಗಂಟ ಸಿಗುತ್ತೆ ಸರ್. ಇಲ್ಲಿ 4 ಗಂಟೆ ಗಂಟ ಸಿಗುತ್ತೆ ಸರ್. ನಮ್ಮ ಅಪ್ಪ ಅವ್ರು ಮಾಡ್ಕೊಂಡು ಬರ್ತಾ ಇದ್ರು ಸರ್ ಈ ಹೋಟ್ಲು. ಇವಾಗ ನಾವು ಮಾಡ್ತಾ ಇದೀವಿ ಸರ್. ನಮ್ಮಮ್ಮ ಮಾಡ್ತಾ ಇದ್ರು, ನಮ್ಮಮ್ಮನಿಂದ ನಾನು ಮಾಡ್ತಾ ಇದೀನಿ ಸರ್. ಓಕೆ, ಸೂಪರ್ ಸರ್. ಮತ್ತಿನ್ನ ಹೋಟೆಲ್ ಇದೆ ಅಂತ ಹೇಳ್ತಿದ್ರಿ. ಹೋಟೆಲ್ ಟೈಮಿಂಗ್ ಸರ್ ರಾತ್ರಿ 9 ಗಂಟೆಯಿಂದ 3 ಗಂಟೆ ಗಂಟ ಅಲ್ಲಿ ಸಿಗುತ್ತೆ ಸರ್. ಇನ್ನು ಮಧ್ಯಾಹ್ನ ಮುದ್ದೆ ಊಟ ಮಧ್ಯಾಹ್ನ ಮುದ್ದೆ ಮತ್ತೆ ರೋಟಿ, ರುಮಾಲ್ ರೋಟಿ ಎಲ್ಲ ಸಿಗುತ್ತೆ ಸರ್. ಓಕೆ ಓಕೆ. ಎಷ್ಟು ಐಟಮ್ ಇದೆ ಸರ್ ಒಟ್ಟು? ಸರ್ ನಮ್ಮ ಹತ್ರ 22 ಐಟಮ್ ಇದೆ ಸರ್ ಟೋಟಲ್. 22 ಐಟಮ್. ಹಾಂ ಸರ್. ಮತ್ತಿನ್ನ ಸ್ಟ್ರೀಟ್ ಫುಡ್ಗೆ ಬರಬೇಕು ಅಂದರೆ ಅಡ್ರೆಸ್ ಏನಿದೆ ಸರ್? ಅಡ್ರೆಸ್ ಶಾಂತಲಾ ಸಿಗ್ನಲ್ ಹತ್ರ ಬನ್ನಿ ಸರ್. ಎಂಬ್ರಾಯ್ಡ್ ಹೋಟ್ಲ್ ಅಂತ ಇದೆ ಸರ್ ಆಪೋಸಿಟ್. ಅದ್ರ ಆಪೋಸಿಟೇ ನಮ್ಮ ಗಾಡಿ ಇರುತ್ತೆ ಸರ್. ಓಕೆ. ಹೋಟೆಲ್ ಅಂತ ಅಂದರೆ? ಹೋಟೆಲ್ ಅಂದರೆ ಸರ್ ಇಲ್ಲಿಂದ ಒಂದು 100 ಮೀಟರ್ಸ್ ಮುಂದೆ ಹೋದ್ರೆ ಸರ್ ರಾಜ್ಕುಮಾರ್ ಸ್ಟ್ಯಾಚು ಅಂತ ಇದೆ. ರಾಜ್ಕುಮಾರ್ ಸ್ಟ್ಯಾಚು ಪಕ್ಕಾನೇ ಒಂದು ರೋಡ್ ಬರುತ್ತೆ ಸರ್. ಅಲ್ಲೇನೇ ನಮ್ಮ ಹೋಟ್ಲ್ ಇರೋದು. ಅಲ್ಲಿ ಬಂದು ಕಾಲ್ ಮಾಡಿದ್ರೆ ರಾಜ್ಕುಮಾರ್ ಸ್ಟ್ಯಾಚು ಹೋದ್ರೆ ಸರ್ ನಾನು ಪಕ್ಕದಲ್ಲೇ ಸರ್ ಹೇಳ್ತೀನಿ ಸರ್. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಶ್ರೀ ಚಾಮುಂಡೇಶ್ವರಿ ಹೋಟೆಲ್ ಮಾಂಸಾಹಾರಿ ಹೋಟೆಲ್ ಅಂತಲೇ ಹೆಸರುವಾಸಿ. ಮಾಂಸಾಹಾರಿನೇ ಸಿಗುವಂಥದ್ದು, ಶಾಕಾಹಾರಿ ಸಿಗಲ್ಲ ನಿಮಗೆ, ವೆಜ್ಜೆಲ್ಲ ಸಿಗಲ್ಲ. ಸ್ಪೆಷಲ್ ಅನ್ಸೋದೆ ಮಿಡ್ ನೈಟಲ್ಲಿ ನಿಮಗೆ ಹೊಟ್ಟೆ ತುಂಬ ಊಟ ಬೇಕು ಅಂದರೆ ಈ ಜಾಗಕ್ಕೆ ಬರಬೇಕಾಗತ್ತೆ. ಮಾಂಸಾಹಾರಿ ಪ್ರಿಯರು ಈ ಜಾಗಕ್ಕೆ ಬರಬೇಕಾಗತ್ತೆ. ಮೈಸೂರಲ್ಲಿ ಆಲ್ಮೋಸ್ಟು ತೀರಾ ಕಮ್ಮಿ, ವಿರಳ. ಸೊ ಮಿಡ್ ನೈಟ್ ಓಪನ್ ಆಗುವಂಥದ್ದು. ಸೊ ಇಲ್ಲಿ ಓಪನ್ ಆಗಿದೆ, ಸೊ ಓಪನ್ ಆಗಿರುತ್ತೆ. ಸೊ ಬಂದಾಗ ನೀವು ತೊಗೊಬೋದು. ನಾನು ತೊಗೊಂಡಿರುವಂಥದ್ದು ಕೈಮಾ, ಚಿಕನ್ ಚಾಪ್ಸು, ಬೋಟಿ ಹಾಗೂ ಮಟನ್ ಪಲಾವ್. ಚಿಕನ್ ಪಲಾವ್ ಸಿಗುತ್ತಂತೆ, ಬಟ್ ಅದು ಮಧ್ಯಾಹ್ನ ಮೇಲೆ. ನಾನು ಬಂದಿರುವ ಸಮಯ ಬೆಳಿಗ್ಗೆ. ನಿಮಗೆ ಇಷ್ಟೇ ಐಟಮ್ ಅಲ್ಲ, ಇನ್ನೂ ಸುಮಾರು ಐಟಮ್ ಸಿಗುತ್ತೆ. ತಲೆ ಮಾಂಸನೂ ಸಿಗುತ್ತೆ, ಮತ್ತಿನ್ನು ಇಡ್ಲಿ ಸಿಗುತ್ತೆ, ನೀರು ದೋಸೆ ಸಿಗುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು. ಮಧ್ಯಾಹ್ನದ ಹೊತ್ತು ಮುದ್ದೆ ಊಟ ಸಿಗುತ್ತೆ. ಓಕೆ, ಇವಾಗ ಫಸ್ಟು ಐಟಮ್ಗಳನ್ನ ಟ್ರೈ ಮಾಡೋಣ. ಮೊದಲನೇದಾಗಿ ಕೈಮಾ ತೊಗೊಂಡಿದ್ದೀನಿ. ಸೊ ಕೈಮಾ ಟ್ರೈ ಮಾಡೋಣ. ಚೆನ್ನಾಗಿದೆ. ಮಟನ್ನು ಬೈಟಿಗೆ ನೀಟಾಗಿ ಸಿಗುತ್ತೆ. ಜಾಸ್ತಿ ನುಣ್ಣಗೇನು ಮಾಡಿರಲ್ಲ. ಚಕ್ಕೆ ಲವಂಗದ ಘಾಟು ಅದು ನೀಟಾಗಿ ಸಿಗುತ್ತೆ. ಜಾಸ್ತಿ ಖಾರ ಅನಿಸಲ್ಲ. ಕೆಲವೊಂದು ಕಡೆ ಕೈಮಾ ಸ್ವಲ್ಪ ಖಾರ ಅನಿಸ್ಬಿಡುತ್ತೆ. ಇಲ್ಲ ಅಂತ ಖಾರ ಏನಿಲ್ಲ. ಮತ್ತು ದಪ್ಪ ಉಂಡೆ ಸಿಗುತ್ತೆ ಬಸ್. ಎಷ್ಟು ದಪ್ಪ ಇದೆ ಗೊತ್ತಾ ಉಂಡೆ? ದಪ್ಪ ಉಂಡೆ ಇದೆ, ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕೈಮಾ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ಚಿಕನ್ ಹಸಿರು ಖಾರ ಬಳಸಿರ್ತಾರೆ. ಸೊ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಿದ್ರು, ಬಟ್ ನೀರು ದೋಸೆ ತೊಗೊಳ್ಳಿಲ್ಲ, ಇದೇ ಜಾಸ್ತಿ ಆಗ್ಬಿಡುತ್ತೆ ಅಂತ. ಚಿಕನ್ ಚಾಪ್ಸ್ ಚೆನ್ನಾಗಿದೆ. ಹಸಿರು ಮೆಣಸಿನ್ಕಾಯಿ ಖಾರ ನೀಟಾಗಿ ಸಿಗುತ್ತೆ. ಮತ್ತು ಇನ್ನು ಪುದೀನ ಟೇಸ್ಟ್ ಎಲ್ಲ ಅದು ಸಿಗುತ್ತೆ. ಚಿಕನ್ ಚೆನ್ನಾಗಿ ಬೆಂದೈತೆ, ಅದೊಂದು ಪ್ಲಸ್ ಪಾಯಿಂಟು. ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಟೊಮೊಟೊ ಹಣ್ಣನ್ನು ಜಾಸ್ತಿ ಬಳಸಿದ್ದಾರೆ. ಹುಳಿ ಸಿಗುತ್ತೆ ಲೈಟಾಗಿ, ಜಾಸ್ತಿ ಸಿಗಲ್ಲ. ಎಲ್ಲೋ ಒಂದು ಕಡೆ ಎಲ್ಲೋ ಸಿಗ್ದಂಗೆ ಲೈಟಾಗಿ ಹುಳಿ ಸಿಗುತ್ತೆ. ಇನ್ನು ನನ್ನ ಗಮನ ಬೋಟಿ, ನನ್ನ ಫೇವ್ರೇಟ್ ಬೋಟಿ ಇದು. ಸೂಪರ್ ಬಾಸ್. ಬೋಟಿ ಅಂತ ಅಲ್ಟಿಮೇಟ್ ಆಗೈತೆ. ಬಿಸಿ ಬಿಸಿ ಇರುತ್ತೆ. ಮತ್ತಿನ ಚರ್ಬಿ ಗಿರ್ಬಿ ಎಲ್ಲ ಹಾಕಿ ಸಾಕಾಗಿ ಮಾಡವ್ರೆ. ಸೂಪರ್. ಬೋಟಿ ಬಗ್ಗೆ ಮಾತಾಡಂಗೆ ಇಲ್ಲ. ಬೋಟಿ ಮಾತ್ರ ಮಸ್ತಿದೆ. ಇನ್ನು ಇವರು ಬಿರಿಯಾನಿ ಅನ್ನಲ್ಲ, ಪಲಾವ್ ಅಂತಾರೆ. ಸೊ ಮಟನ್ ಪಲಾವ್ ಉಂಟು, ಒಂದೊಳ್ಳೆ ಪೀಸು ಹಾಗೂ ರೈಸು. ಜಾಸ್ತಿ ಮಸಾಲೆ ಅನ್ಸಲ್ಲ, ರೈಸು ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಸೊ ನಾನ್ ವೆಜ್ ಅಂತ ಬಂದಾಗ ಮೈಸೂರಲ್ಲಿ ಮಿಡ್ ನೈಟಲ್ಲಿ ಸಿಗುವಂಥದ್ದು ತೀರಾ ವಿರಳ. ನಿಮಗೆ ಮಿಡ್ ನೈಟು 3 ಗಂಟೆಯಿಂದ ನಿಮಗೆ ಮಾರನೇ ದಿವಸ 4 ಗಂಟೆ, ಸಂಜೆ 4 ಗಂಟೆವರೆಗೂ ನಿಮ್ಗೆ ಇಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ. ಟಿಫನ್ ಐಟಮು, ಮಧ್ಯಾಹ್ನ ಮುದ್ದೆ ಊಟ ಇದೆಲ್ಲ ಸಿಗುತ್ತೆ. ಮತ್ತು ಇವ್ರದ್ದು ಇನ್ನೊಂದು ಹೋಟೆಲ್ ಇದೆ, ಇಲ್ಲಿಂದ ಜಸ್ಟ್ ಒಂದು 200 ಮೀಟರ್ಸ್ ಆಗ್ಬೋದು. ಅಲ್ಲಿ ನೈಟ್ 9 ಗಂಟೆಯಿಂದ ಮಿಡ್ ನೈಟ್ 3 ಗಂಟೆವರೆಗೂ ನಿಮಗೆ ಅಲ್ಲಿ ಊಟ ಸಿಗುತ್ತೆ, ಹೋಟೆಲ್ನಲ್ಲಿ ಊಟ ಸಿಗುತ್ತೆ. ಮೈಸೂರಿಗೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ. ಮೈಸೂರಲ್ಲೇ ಇರೋರು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಎಲ್ಲದಕ್ಕೊಂದು ಸ್ವಲ್ಪ ಚರ್ಬಿ ಹಾಕ್ಬಿಟ್ಟವ್ರೆ. ಮಟನ್ ಅಂತ ಬಂದರೆ ಸ್ವಲ್ಪ ಚರ್ಬಿ ಜಾಸ್ತಿ ಬಳಸಿದ್ದಾರೆ, ಅದೊಂದೇ. ಓಕೆ,
ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ರೈಸು ಚೆನ್ನಾಗಿದೆ, ಉದುರಾಗಿ ಮಸ್ತಾಗಿ ಮಾಡೋರು, ಸೂಪರ್.